ಅದೇ ಗುರುಜಿ ನಮ್ಮ ಮದುವೆ ಆಗಿ ಮಾರ್ಚ್ 1 ವರ್ಷ ಆಯ್ತು. ಹ್ಮ್ ಹ್ಮ್ 8ನೇ ತಾರೀಕಿಗೆ ಹ್ಮ್ ಒಂದು ಪಾಪು ಆಗಿತ್ತು. ಹ್ಮ್ ಹ್ಮ್ ಏಪ್ರಿಲ್ 21 ತೀರೋಯ್ತು. ಯಾಕೆ ಏನಾಯ್ತು? ಜ್ವರ ಅಂತ ಹೇಳಿದ್ರು, ಕೆಲವರು ಬಾಲಗ್ರಹ ಅಂತ ಹೇಳ್ತಾವ್ರೆ. ಅಯ್ಯೋ, ನೀನು ಪ್ರಾರಂಭದಲ್ಲಿ ನೋಡ್ಕೊಳ್ಳಿಲ್ವಮ್ಮ? ಗೊತ್ತಾಗ್ಲಿಲ್ಲ ಗುರುಜಿ. ಹ್ಮ್ ಹ್ಮ್ ಅದಕ್ಕೆ ಮುಂದೆ ಹಿಂಗೆ ಆಗುತ್ತೆ ಅಂತ ಭಯ ಗುರುಜಿ. ಇಲ್ಲ ತಾಯಿ, ಒಂದ್ಸತಿ ಎಡವಿದ್ರೆ ಪ್ರತಿ ಸತಿ ಅದೇ ಕಾಲ ಎಡವುತ್ತಾ? ಯೋಚನೆ ಮಾಡು. ಬರೀ ಬಯಸ್ಕೊಳ್ಳೋದೇ ಆಗೈತೆ ಗುರುಜಿ. ನೋಡಮ್ಮ, ಒಂದು ಹೆಣ್ಣಿಗೆ ಇದೆಲ್ಲ ಸಾಮಾನ್ಯ ತಾಯಿ. ಹೆಣ್ಣು ಸಾಕಷ್ಟು ಅಲಂಕಾರ ಮಾಡಿಕೊಂಡು ಸೌಂದರ್ಯವಾದರೆ ಹಬ್ಬ ಅಂತಾರೆ. ಅದೇ ತಲೆ ಬೆರಿಕೊಂಡು ಓಡಾಡಿದ್ರೆ ನೋಡಪ್ಪ ಮಾರಿ ಇದ್ದಂಗಿದ್ದಾಳೆ ಅಂತಾರೆ. ಹೆಣ್ಣು ಹೇಗಿದ್ರೂ ಸಹಿತ ಒಳ್ಳೆದು ಕೆಟ್ಟದ್ದು ಎರಡೂ ಸಹಿತ ಹೆಣ್ಣಿಗೆ ಭೂಷಣ ಅಂತ ತಿಳ್ಕೊಳ್ಬೇಕಮ್ಮ. ಮುಂದೆ ಹಿಂಗೆ ಆಗುತ್ತೆ ಅನ್ನೋ ಭಯ ಗುರುಜಿ. ನಾನು ಹೇಳ್ತೀನಿ ಕೇಳು, ನಿನ್ನ ಸ್ವರತರಂಗದ ಅಂತಹ ಸಮಸ್ಯೆಗಳು ಯಾವುದೂ ಅಲ್ಲ. ಜೊತೆಗೆ ಆ ಮಗುಗೆ ಇರ್ತಕ್ಕಂಥ ಬಾಲಗ್ರಹ ದೋಷವೋ ಅಥವಾ ಜ್ವರದ ತಾಪವೋ ಏನೋ ಒಂದು ಸಮಸ್ಯೆ ಸರಿಯಾದ ಟ್ರೀಟ್ಮೆಂಟ್ ಇಲ್ದಿರ ಅದು, ಅಥವಾ ಅದರ ಆಯುಷ್ ಪ್ರಮಾಣ ಇದ್ದಿದ್ದೇ ಅಷ್ಟಾದರೆ ಅದಕ್ಕೆ ನೀನು ತಾನು ಏನು ಮಾಡ್ತೀಯಮ್ಮ? ಅದಕ್ಕೆ ನಿನ್ನನ್ನು ದೂಷಣೆ ಮಾಡೋದ್ರಲ್ಲಿ ತಪ್ಪಾಗತ್ತೆ. ನಿನ್ನನ್ನು ದೂಷಣೆ ಮಾಡೋ ಯಾವ ತಾಯಿ ಆದರೂ ಇರಲಿ ಅಮ್ಮ, ಒಂದು ಮಗು ಆಗೋ ತನಕ ಇನ್ನೊಂದು ಮಗುವಾಗಿ ಅವ್ರ ಕೈಗೆ ಎತ್ಕೊಡು. ಖಂಡಿತ ಹೇಳ್ತೀನಿ, ಇಂಥ ಸಮಸ್ಯೆಯಿಂದ ಹೊರಬರ್ತೀಯ. ಇದೆಲ್ಲ ಸಹಜ ಅಮ್ಮ. ಒಂದು ಹೆಣ್ಣಿಗೆ ನೋಡು ತಾಯಿ, ಸಂಸಾರದಲ್ಲಿ ಇವೆಲ್ಲ ಬಂದು ಹೋಗುತ್ತೆ. ಇದಕ್ಕೆ ಅಧೈರ್ಯ ಪಡಬಾರ್ದು, ಧೈರ್ಯದಿಂದ ಮೆಟ್ಟು ನಿಲ್ಲಬೇಕು ನೀನು. ಸರಿ ಗುರುಜಿ, ನಮ್ಮ ಮನೆ ಕೈ ಕೊಡ್ತೀನಿ ರೀ ಗುರುಜಿ. ಕೊಡಮ್ಮ ರೀ. ಮಾತಾಡ್ ಬಾ ನಿನ್ ಕೈ ಕೊಡ್ತೀನಿ. ಹಲೋ ಹಲೋ, ನಮಸ್ತೆ ಗುರುಜಿ. ನಾನ್ ಮಂಜುನಾಥ್ ಅಂತ ಹೇಳಿ. ಹೇಳಪ್ಪ. ಅದೇ ಗುರುಜಿ, ನಮ್ ಪಾಪು ಆಗಿತ್ತು. ನೋಡಿ, ಒಂದು ಮಾತಾಡ್ತೀನಿ, ಮಗುವಿನ ಆಯುಷ್ ಪ್ರಮಾಣ ಅಷ್ಟೇ ಇದ್ದರೆ ಅದನ್ನು ನೀವಾಗಲಿ ಮತ್ತೊಬ್ಬರಾಗಲಿ ತಡಿಲಿಕ್ಕೆ ಆಗೋದಿಲ್ಲ. ಅಥವಾ ಒಂದು ಸರ್ತಿ ಆದ ಮಾತ್ರಕ್ಕೆ ಇನ್ನು ಪ್ರತಿ ಸರ್ತಿ ಹೀಗೆ ಆಗುತ್ತೇನೋ ಅನ್ನೋ ಭಯನೂ ನಿಮಗೆ ಬೇಡ. ಹಾಗೆ ಮೊನ್ನೆ ಆದಂತಹ ಅಚಾತುರಿಗೆ ನಿಮ್ಮ ಮನೆಯವರೇ ಕಾರಣ ಅಂತನೂ ಅಲ್ಲ. ಇಲ್ಲ, ಏನಿಲ್ಲ ಗುರುಜಿ. ಆದ್ರೆ ಕಿಲ್ಲಿ ಒಬ್ರನ್ ಕೇಳ್ದು, ಅವರಿದ್ದರು ಸರ್ಪದೋಷ ಇದೆ ಅಂತ ಒಬ್ರಂಗ ಅಂದ್ರು. ಅಮಾವಾಸ್ಯೆ ದಿವಸ ಹುಟ್ಟಿತ್ತು ಪಾಪು. ಅಮಾವಾಸ್ಯೆ ದಿವಸ ಹುಟ್ಟಿರ್ತಕ್ಕಂಥ ಮಕ್ಕಳು ಸಾಕಷ್ಟು ರಾಜ್ಯ ಆಳ್ತಾ ಇದೆ. ಅಥವಾ ಈ ಅಮಾವಾಸ್ಯೆ ಹುಟ್ಟೋ ಮಕ್ಕಳಿಗೆ ಒಂದು ರಹಸ್ಯ ಹೇಳ್ತಾರೆ ದೊಡ್ಡವರು ಹಿರಿಯರು. ಒಂದು ರಾಜರಾಗ್ಬೋದು, ಇಲ್ಲ ದೊಡ್ಡ ಕಳ್ಳರಾಗ್ಬೋದು ಅಂತ ಹೇಳ್ತಾರೆ. ಹಾಗೆ ಕಳ್ಳರಾಗ್ಲಿ ರಾಜರಾಗ್ಲಿ ಆಳ್ಬೇಕಾದ್ರೆ ಅದು ಆಯುಷ್ ಪ್ರಮಾಣ ಸಂಪೂರ್ಣವಾಗಿ ಇರಬೇಕಲ್ವಾ? ಅದರಿಂದ ಇನ್ನೊಂದು ನೋಡಪ್ಪ, ಆಗೋದ ಮೇಲೆ ನಿಮ್ಗೆ ಆ ದೋಷ ಇದೆ ಈ ದೋಷ ಇದೆ ಅನ್ನೋದಕ್ಕೆ ಮೊದಲು ಅದರ ದೋಷಗಳನ್ನು ಏನಿದ್ರು ಸಹಿತ ಮಗು ಹುಟ್ಟಿದಾಗ ಡೇಟ್ ಆಫ್ ಬರ್ತ್ ತೊಗೊಂಡು ಹೋಗಿರ್ತೀರಲ್ಲ. ಮಗು ಹುಟ್ಟಿದಾಗ ಡೇಟ್ ಆಫ್ ಬರ್ತ್ ತೊಗೊಂಡು ಹೋಗಿದ್ರಿ, ಮಗುಗೆ ಏನು ಹೆಸರಿಡ್ಬೇಕು ಅಂತ ಕೇಳಿರ್ತೀರಲ್ವಾ? ಆ ಕೇಳಿದಾಗ ಯಾಕೆ ಕೇಳಿರೋದಿಲ್ಲ ಇದನ್ನ? ಆಗೋದ ಮೇಲೆ ನಿಮ್ಗೆ ಆ ದೋಷ ಇದೆ ಈ ದೋಷ ಇದೆ ಅನ್ನೋದು ದೊಡ್ಡ ವಿಚಾರ ಅಲ್ಲ. ಅದಕ್ಕೊಂದು ಪರಿಹಾರ ಹೇಳಿದರೆ ಕಳಿಸೋವಂಥದ್ದಲ್ಲ. ಏನೇ ಸಮಸ್ಯೆ ಇದ್ದರೂ ನಿಮ್ಮ ಖಂಡಿತ ಸಮಸ್ಯೆ ಆದರೆ ಪ್ರಾರಂಭದಲ್ಲಿ ಹೇಳಬೇಕು. ಅದು ಜ್ಯೋತಿಷ್ಯ ಕ್ರಮ. ನಾನು ಹೇಳ್ತಾ ಇದ್ದೀನಿ, ಇನ್ನು ಮುಂದಕ್ಕಂಥ ಅಚಾತುರ್ಯಗಳು ಯಾವುದೂ ಆಗೋದಿಲ್ಲ. ಧೈರ್ಯವಾಗಿರಿ, ನಗ್ನಾಗ್ತಾ ಇರಿ. ಸಂಸಾರದಲ್ಲಿ ಯಾವುದೇ ಕಾರಣಕ್ಕೂ ಸಣ್ಣ ನೋವನ್ನು ತಂದುಕೋಬೇಡಿ. ಭಗವಂತ ಕೊಟ್ಟಂಥ ಈ ಸುಂದರವಾದ ಸಮಯವನ್ನು ಸಾಧ್ಯವಾದಷ್ಟು ನಗ್ನಾಗ್ತಾ ಕಳಿಬೇಕೆ ವಿನಃ ಮನಸ್ಸಲ್ಲಿ ನೋವಿಟ್ಕೊಂಡು ಇನ್ನೇನೋ ಥರ ನೋವುಪಟ್ಟು ಆ ಇರ್ತಕ್ಕಂಥ ಸಮಯನ ಕಳ್ಕೊಂಡ್ರೆ ಪುನಃ ಬಾ ಅಂದರೆ ಬರ್ತಕ್ಕಂಥದ್ದಲ್ಲ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು
ಅಪ್ಪ ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?